ಗಜೇಂದ್ರಗಢದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನ ಸಂಸ್ಥೆಯ ಆಶ್ರಯದಲ್ಲಿ ಆತ್ಮೀಯರಾದ ಎಚ್ ಎಸ್ ಸೋಂಪುರ್ ಅವರ ಜನ್ಮದಿನ ಪ್ರಯುಕ್ತ ಸರ್ವ ಜನಾಂಗದ ಶಾಂತಿ ತೋಟಾಡಿಯಲ್ಲಿ ಜಾಗೃತಿ ಸಮಾವೇಶ ಜೊತೆಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ದಿವ್ಯ ಸನ್ನಿವೇಶಂತ ಪರಮ ಪೂಜ್ಯ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳ ಜೊತೆಗೆ ಪರಮ ಪೂಜ್ಯ ಶ್ರೀ ಹಜರತ್ ಸೈಯದ್ ಜಾಬುನ್ ಶಾ ಅಶ್ರೀಫ್ ಅವರಿಗೆ ನಮಸ್ಕರಿಸುತ್ತಾ, ಆತ್ಮೀಯರಾದ ಸೋಂಪುರ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವರು ಯಾವ ರೀತಿ ತಮ್ಮ ಭಾಗದಲ್ಲಿ ಸಂಘಟನೆ ಮಾಡಿದ್ದಾರೆ, ಜನರಾಗಿದ್ದಾರೆ, ಅವರು ಮಾಡುವಂಥ ಕಾರ್ಯಕ್ರಮದಿಂದ ಸಮಾಜಕ್ಕೆ ಆಗುವಂಥ ಲಾಭಗಳು ಅನ್ನೋ ಕಾರಣಕ್ಕಾಗಿ ನೋಡಲಿಕ್ಕೆ ಬಂದೆ. ಅವರ ಸಂಘಟನೆ, ಅವರ ಹೋರಾಟವನ್ನು ಕೇಳಿದ್ದೆ. ನಾನು ಕೂಡ ಅವ್ರನ್ನ ಪ್ರಥಮ ಬಾರಿಗೆ ನಂದಗಡದಲ್ಲಿ ಅವ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನಾ ಕಾರ್ಯಕ್ರಮದ ಶಾಸಕರು ಹೇಳಿದರು ಬರಬೇಕಂತ. ನನಗೂ ಆಶ್ಚರ್ಯ ಆಯಿತು. ಇಡೀ ಗಜೇಂದ್ರಗಢ ರೋಡ್ ಜನ ಎಲ್ಲ ಅಲ್ಲೇ ಇದ್ದರು, ಹೆಚ್ಚು ಕಮ್ಮಿ. ಸುಮಾರು ಜನ ನನಗೆ ಆಶ್ಚರ್ಯ ಆಯಿತು. ನಾವು ಇಲ್ಲೇ ಎಷ್ಟು ಜನ ಕೂಡ್ಸೋಕ್ಕಾಗಲ್ಲ ಸಂಗೊಳ್ಳಿ ರಾಯಣ್ಣ ಕಾರ್ಯಕ್ರಮಕ್ಕೆ. ಇಷ್ಟು ಜನ ಬಂದ್ರೆ 10 ನಿಮಿಷಕ್ಕೆ ಬಂದವ್ರು ನಾವು ಜಾಸ್ತಿ ಕೂತೆ. ಇವ್ರು ಏನಿದೆ ಇರ್ಬೋದು, ಇಷ್ಟು ಜನ ಕೂಡಿಸ್ಲಿಕ್ಕೆ ನಾವು ಕೂಡಿಸ್ಬೇಕಾದ್ರೆ ಒದ್ದಾಡಿ ಹೋಗ್ತೀವಿ ಜನರನ್ನೆಲ್ಲ. ಇವ್ರು ಅಷ್ಟು ದೂರ ತಂದು ಸಂಗೊಳ್ಳಿ ರಾಯಣ್ಣ ಮಾಡ್ತಾರೆ, ಏನೋ ಇರಬೇಕು ವಿಶೇಷ. ಸುಮಾರು 10 ಕಾರ್ಯಕ್ರಮ ಭಾಗವಹಿಸಿ ಅವರ ಇತಿಹಾಸ, ಹೋರಾಟ ಅದನ್ನೆಲ್ಲ ತಿಳ್ಕೊಂಡಾಗ ಇವರಿಂದ ಸಮಾಜಕ್ಕೆ ಮುಂದೆ ಬಹುಶಃ ಒಳ್ಳೆಯದಾಗ್ತದೆ, ಇವರು ನಾವು ಕೂಡ ಗುರುತಿಸ್ಬೇಕು, ಬೆಳೆಸಬೇಕು ಅನ್ನೋದು ನನಗೆ ಅಲ್ಲೇ ಸ್ಟೇಜ್ ಮ್ಯಾಗೆ ಬಂತು. ಹೀಗಾಗಿ ಭಾಳಷ್ಟು ಆಮ್ಯಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಭಾಳಷ್ಟು ಕೆಲಸ ಮಾಡ್ತಾರೆ. ಕನ್ನಡ ಪರ ಕೂಡ ಹೋರಾಟ ಇದೆ ಅವ್ರದ್ದು. ಗದಗ ಜಿಲ್ಲೆಗೆ ಸಂಬಂಧ ಬಂದಾಗ ಗದಗ ಜಿಲ್ಲೆ ಪರವಾಗಿ ಹೋರಾಟ ಮಾಡ್ತಾರೆ. ಉತ್ತರ ಕರ್ನಾಟಕಕ್ಕೆ ಸಮಸ್ಯೆ ಬಂದಾಗ ಉತ್ತರ ಕರ್ನಾಟಕ ಬಗ್ಗೆ ಹೋರಾಟ ಮಾಡ್ತಾರದು ಕೂಡ ನಾವು ಭಾಳಷ್ಟು ತಿಳ್ಕೊಂಡು ಅವ್ರ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬೇಕು, ಅವ್ರಿಗೂ ಶಕ್ತಿ ಕೊಡಬೇಕಂತ ಆ ಕಾರಣಕ್ಕಾಗಿ ನಾವು ಬಂದಿದ್ದೆ. ಮೊನ್ನೆ ಕೂಡ ನಾವು ಬಹುಶಃ 15 ದಿವಸದಿಂದ ಒಂದು TV ಇಂಟರ್ವ್ಯೂಲ್ಲಿ ಹೇಳಿದೆ, ನಮ್ಮಲ್ಲಿ ಅರ್ಜಿ ಬಂದವ್ರನ್ನ ನಾವು ಬರ್ತಾರೆ ನಮ್ಮ ಕಡೆ, ನಾ ಇಷ್ಟು ವರ್ಷ ಆಯಿತು ಅಷ್ಟು ವರ್ಷ ಆಯಿತು ಕೆಲಸ ಮಾಡಿದ್ದೀನಿ, ನನಗೆ ಅದು ಕೊಡಿ ಇದು ಕೊಡಿ ಅಂತ ನಾನು ಹೇಳಿದೆ. ನಮ್ಮ ಕಡೆ ಅರ್ಜಿ ಕೊಡೋದು ಬರೋದಲ್ಲ, ನಾವು ಅವ್ರ ಮನೆಯಲ್ಲಿ ಹುಡುಕಿ ತಿರುಗಿಬೇಕು. ರೋಣದಲ್ಲಿದ್ದಾರೆ, ಗದಗದಲ್ಲಿದ್ದಾರೆ, ಸೌದತ್ತಿಯಲ್ಲಿದ್ದಾರೆ ಅಂತ ಹುಡುಕಿ ತೆಗೆದಾಗ ಭಾಳಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಭಾಳಷ್ಟು ಜನ ಸಮಾಜ ಹೆಸರು ಹೇಳ್ಕೊಂಡು ಭಾಳಷ್ಟು ರಾಜಕೀಯ ಲಾಭ ಪಡಿತಾರೆ, ಆದರೆ ಅವರಿಂದ ಸಮಾಜಕ್ಕೆ ಏನೂ ಆಗೋಲ್ಲ. ಭಾಳಷ್ಟು ಜನ ನೋಡಿದ್ವಿ ನಾವು, ಅವ್ರು ಕೊನೆಯವರೆಗೆ ಅಧಿಕಾರದಲ್ಲಿರ್ತಾರೆ, ಅವ್ರಿಗೆ ಏನೂ ಆಗೋಲ್ಲ. ಅವ್ರ ಜಿಲ್ಲೆಗೆ ಆಗೋಲ್ಲ, ಅವ್ರ ತಾಲೂಕಿಗೆ ಆಗೋಲ್ಲ, ಅವ್ರ ಊರಿಗೆ ಕೂಡ ಆಗೋಲ್ಲ, ಕೊನೆಯವರೆಗೆ ಅಧಿಕಾರದಲ್ಲಿರ್ತಾರೆ. ಅಂಥವ್ರ ಅವಶ್ಯಕತೆ ಇವತ್ತಿಲ್ಲ. ಅವ್ರು ಯಾವುದೇ ಜಾತಿಯಲ್ಲಿ ಹುಟ್ಟಲಿ, ಯಾವುದೇ ಭಾಗದಲ್ಲಿ ಹುಟ್ಟಲಿ, ಅವ್ರಿಗೆ ಗುರುತಿಸಿ ಅವ್ರನ್ನ ಪ್ರೋತ್ಸಾಹ ಮಾಡುವಂಥ ಕೆಲಸ ಆಗಬೇಕು ಅಂತ ನಿಟ್ಟಿನಲ್ಲಿ ಭಾಳಷ್ಟು ಜನ ಗುರುತಿಸಿದ್ದೀವಿ. ಚಾಮರಾಜನಗರ ಹಿಡಿದು ಬೀದರ್ವರೆಗೆ, ಬೀದರ್ನಿಂದ ಕಾರವಾರವರೆಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ. ಯಾಕಂದ್ರೆ ಭಾಳ ನಾವು ಇನ್ನೊಂದು 10 ವರ್ಷ ರಾಜಕಾರಣಿ ಮಾಡ್ಬೋದು ಅಷ್ಟೇ, ಮುಂದೆ ಯಾರು ಅನ್ನೋದು ಪ್ರಶ್ನೆ. ನಮ್ಮ ನಂತರ ಯಾರು ಬೇಕಲ್ಲ ತರುವಾಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಈ ರಥ ಸಾಮಾಜಿಕ ನ್ಯಾಯದ ರಥ ಇಲ್ಲಿವರೆಗೆ ತಂದಿದ್ದೇವೆ, ಮುಂದೆ ಸಾಧ್ಯ ಜಗ್ಗುವರಂತವ್ರನ್ನ ಬೆಳೆಸಿ ತಯಾರು ಮಾಡ ಅಂತ ಹೇಳಿದ್ರು. ಆ ರೀತಿಯಲ್ಲಿ ನಾವು ಕೂಡ ಈ ಸಮಾಜವನ್ನು ಪರಿವರ್ತನೆ ಮಾಡುವಂಥವ್ರು, ಸಮಾಜ ಪರವಾಗಿ ಕೆಲಸ ಮಾಡೋರನ್ನ ಬೆಳೆಸುವಂಥ ಪ್ರಯತ್ನ ಮಾಡಿ ಅದರ ಪ್ರಯುಕ್ತ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆ ಭವಿಷ್ಯ ಇದೆ ಅನ್ನೋ ಮಾತನ್ನು ಹೇಳುತ್ತಾ, ವಿಶೇಷವಾಗಿ ಮಾನ್ಯ ಶಾಸಕರ GS ಪಾಟೀಲ್ ಅವರು ನನಗೆ ಪರಿಚಯ ಮಾಡಿಸಲು ಅವ್ರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ.
ಭಾಳಷ್ಟು ಮುತ್ಸದಿ ಅನುಭವಿ ರಾಜಕಾರಣಿಗಳು ಕೂಡ ಇವತ್ತು ನಿಮ್ಮ ಜೊತೆಗಿದ್ದಾರೆ. ಅವರು ಕೂಡ ತಮ್ಮ ಸುಮಾರು 40-50 ವರ್ಷಗಳ ರಾಜಕೀಯ ದಾರಿಯಲ್ಲಿ ಈ ಭಾಗಕ್ಕೆ ಹಲವಾರು ಜನಪರ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಯತ್ನ ಮಾಡಿದರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಒಳ್ಳೆಯದಾಗಲಿ ಅನ್ನೋ ಮಾತನ್ನು ವಿಶೇಷವಾಗಿ ಹೇಳುತ್ತಾ, ಈ ತಮ್ಮ ಜನ್ಮ ನಿಮಿತ್ತ, ಹುಟ್ಟುಹಬ್ಬದ ನಿಮಿತ್ತ ಇವತ್ತು ವಿಶೇಷವಾಗಿ ಪ್ರತಿಭಾ ಪುರಸ್ಕಾರ ಇಟ್ಟಿದ್ದು ಭಾಳ ಒಳ್ಳೆಯ ಕೆಲಸ, ಭಾಳ ಯೋಗ್ಯವಾದ ಕೆಲಸ. ಸಮಾಜಕ್ಕೆ ಅವ್ರನ್ನೆಲ್ಲ ಪರಿಚಯ ಮಾಡುವಂಥ ಒಂದು ಅವಕಾಶ ಕೊಟ್ಟಿದ್ರಿ. ಇಲ್ಲಾಂದ್ರೆ ಯಾವುದೋ ಹಳ್ಳಿಯಲ್ಲಿ ಇರ್ತಾರೆ, ಯಾವುದೋ ಒಂದು ಕೇರಿಯಲ್ಲಿ ಇರ್ತಾರೆ, ಯಾವುದೋ ಒಂದು ಗಲ್ಲಿಯಲ್ಲಿ ಇರ್ತಾರೆ, ಅವ್ರನ್ನ ಯಾರೂ ಗುರುತಿಸೋಲ್ಲ. ಇಂಥ ಒಂದು ಕಾರ್ಯಕ್ರಮದ ಮೂಲಕ ಸುಮಾರು 110 ಜನರನ್ನು ಇವತ್ತು ಗುರುತಿಸುವಂಥ ಒಂದು ವೇದಿಕೆ. ನಿಮ್ಮರಿಗೆಲ್ಲರಿಗೂ ಕೂಡ ಸನ್ಮಾನ ಮಾಡ್ತೀವಿ, ಯಾರಿಗೂ ಬಿಡೋಲ್ಲ. 110 ಜನಕ್ಕೆ ಕೂಡ ಸನ್ಮಾನ ಮಾಡಿ ಸಮಾಜಕ್ಕೆ ಪರಿಚಯ ಮಾಡ್ತೀವಿ. ಇದೊಂದು ನಿಮಗೂ ಮೈಲಿಗಲ್ಲು. ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಲಿಕ್ಕೆ ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಸರ್ಕಾರಿ ನೌಕರಿಯಲ್ಲಿ ಹೋಗಲಿಕ್ಕೆ ನಿಮ್ಗೊಂದು ಇದು ಮೈಲಿಗಲ್ಲು ಅಂತ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಸುಮಾರು 110 ಜನಕ್ಕೆ ಪ್ರತ್ಯೇಕವಾಗಿ ಅವ್ರನ್ನ ಗೌರವಿಸ್ತೇವೆ. ಅವ್ರು ಯಾವ ಕೋರ್ಸ್ನಲ್ಲಿ ಎಷ್ಟು ಅಂಕ ಪಡೆದಿದ್ದಾರೆ ಅದೆಲ್ಲ ಒಳ್ಳೆ ಎಲ್ಲರಿಗೂ ಗೊತ್ತಾಗಬೇಕಿಂತ ಕಾರ್ಯಕ್ರಮವನ್ನು ಕೂಡ ಎಲ್ಲ ಗ್ರಾಮಗಳಲ್ಲಿ ಆಗಬೇಕು. ನಾವು ಬೇರೆ ಯಾವುದ್ಯಾವುದೋ ಕಾರ್ಯಕ್ರಮ ಮಾಡ್ತೀವಿ ಅನವಶ್ಯಕ. ಇಂಥ ಆಸ್ತಿ ನಮ್ಮ ವಿದ್ಯಾರ್ಥಿಗಳು ಮುಂದಿನ ನಮ್ಮ ದೇಶದ ಆಸ್ತಿಯಾಗಿ ಹೊರಹೊಮ್ಮುತ್ತಿದ್ದಾರೆ. ಹೀಗಾಗಿ ಅವನು ಖಂಡಿತವಾಗಿ ಅಭಿನಂದಿಸ್ತೇವೆ. ನಿಮಗೂ ಒಳ್ಳೆಯ ಅವಕಾಶ ಇದೆ. ಅವಕಾಶ ಬಂದಾಗ ಅದನ್ನು ಪಡೆಯುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕು. ಛಲ ಅನ್ನೋದಿರ್ಬೇಕು, ವಿಲ್ ಪವರ್ ಇರಬೇಕು ನಿಮ್ಮಲ್ಲಿ. ನಾನು ಯಾವಾಗೂ ಕೂಡ ಸೋಲೋದಲ್ಲ. ಇವತ್ತು ಫೇಲ್ ಆಗ್ಬೋದು, ಮುಂದಿನ ಸಾರಿ ಅಂತ ಪಡಿತೀನಿ, ಇನ್ನೊಂದು ಸಾರಿ ಖಂಡಿತವಾಗಿ ಪಡಿತೀವಿ ಅನ್ನೋದು ನಿಮ್ಮ ಛಲ ನಿಮ್ಮಲ್ಲಿದ್ದರೆ ಖಂಡಿತವಾಗಿ ಯಾವುದೇ ಸಂದರ್ಭ ನಿಮ್ಮನ್ನು ಹಿಂದಕ್ಕೆ ಹಾಕಾಗಲ್ಲ. ಖಂಡಿತವಾಗಿ ಯಶಸ್ವಿ ಆಗ್ತೀರಿ. ನಿಮ್ಮಲ್ಲಿ ಒಂದು ಛಲ, ಬುದ್ಧನ ವಿಚಾರ ಇರ್ಬೋದು, ಬಸವಣ್ಣವ್ರ ವಿಚಾರ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಅಂತವ್ರು ಇರ್ಬೋದು, ಇನ್ನೂ ಅನೇಕ ಮಹಾನ್ ನಾಯಕರ ವಿಚಾರಗಳು ನಿಮ್ಮಲ್ಲಿ ಗಟ್ಟಿಯಾಗಿ ಕೂಡಿಸ್ಬೇಕು. ಅದೇ ನಿಮಗೆ ವಿಲ್ ಪವರ್. ಆ ವಿಲ್ ಪವರನ್ನು ನೀವು ನಿಮ್ಮ ಮೈಗೂಡಿಸ್ತೀರ ಅನ್ನೋ ಮಾತನ್ನು ಹೇಳ್ತಾ, ವಿಶೇಷವಾಗಿ ಹಜರತ್ ಸೈಯದ್ ನಿಜಾಮುದ್ದೀನ್ ಅವರು ಭಾಳಷ್ಟು ಮಾರ್ಮಿಕವಾಗಿ ಹೇಳಿದ್ರು. ಅವರು ಭಾಳ ಚೆನ್ನಾಗಿ ಹೇಳಿದರು. ಸಮಾಜ ಪರಿವರ್ತನೆಗೆ ಭಾಳಷ್ಟು ಹೇಳಿದರು. ಒಟ್ಟು ಎಷ್ಟು ಬಾವಿ ರೀ? 18 ಬಾವಿ, 18 ಮಸೀದಿ, 18 ಮಠ. ಗಜೇಂದ್ರಗಢದ ವಿಶಿಷ್ಟತೆ ಅದು. ಸೊ ಹೀಗಾಗಿ ತನ್ನದೇ ಆದ ಪ್ರಾಮುಖ್ಯತೆ ಪಡೆದಿರುವಂಥ ಗಜೇಂದ್ರಗಢ ಇವತ್ತು ಅಂಥ ಒಂದು ಭಾಗದ ಶಾಸಕರಾಗಿ GS ಪಾಟೀಲ್ ಅವರು ಅನೇಕ ಗಣ್ಯಮಾನ್ಯರು ತಾವು ಇಲ್ಲಿದ್ದರೆ ಅಂಥ ಒಂದು ಭೂಮಿಯಲ್ಲಿ ಹುಟ್ಟಿದ್ದೆ ನಿಮ್ಮ ಬಹುಶಃ ಪುಣ್ಯ ಅಂತ ನಾ ಭಾವಿಸಿದ್ದೀನಿ. ಸೊ ನಮ್ಮ ಸೋಂಪುರ ಅಂತವರು ಪ್ರತಿ ಊರಲ್ಲಿ ಒಬ್ಬರು ಹುಟ್ಟಿದ್ರೆ ಬಹುಶಃ ಈ ದೇಶ ರಾಜ್ಯ ಬದಲಾವಣೆ ಮಾಡೋದು ಭಾಳ ಸುಲಭ. ಎಲ್ಲ ಸಮಾಜದಲ್ಲಿ ಒಬ್ಬೊಬ್ಬರು ಹುಟ್ಟಿದರೆ ಬಹುಶಃ ಸರ್ಕಾರ ಕಡೆ ನಾವು ನೋಡೋದು ಅವಶ್ಯಕತೆ ಇಲ್ಲ. ಯಾಕೆ ಸರ್ಕಾರ ಎಲ್ಲ ಕೆಲಸ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗೋದಿಲ್ಲ. ಅವ್ರಿಗೆ ಬೇಕಾದಂಥ ಸವಲತ್ತುಗಳು, ಸಹಾಯಗಳು, ಶಿಕ್ಷಣ ಕೊಡಿಸುವಂಥ ಇರ್ಬೋದು, ಸರ್ಕಾರದ ಕೆಲಸಗಳನ್ನ ಇಂಥವ್ರು ಬಹುಶಃ ಊರಲ್ಲಿ ಎಲ್ಲ ಸಮುದಾಯದಲ್ಲಿ ಒಂದೊಬ್ಬರು ಹುಟ್ಟರೆ ಖಂಡಿತವಾಗಿ ಅದನ್ನು ಏನು ಗಾಂಧೀಜಿಯವ್ರ ಕನಸಿತ್ತು, ಏನತ್ರ ಗಾಂಧೀಜಿಯವ್ರ ಕನಸು ರಾಮರಾಜ್ಯ, ಗ್ರಾಮಗಳನ್ನು ರಾಮರಾಜ್ಯ ಮಾಡೋದೊಂದೇನೋ ಕನಸಿತ್ತು. ಬಸವಣ್ಣವರ ಸಮಾನತೆ, ಅಂಬೇಡ್ಕರ್ ಅವರ ಸಂವಿಧಾನ, ಇವೆಲ್ಲ ಜಾರಿ ಮಾಡಲಿಕ್ಕೆ ಖಂಡಿತವಾಗಿ ಅನುಕೂಲ ಆಗ್ತದೆ ಅನ್ನೋ ಮಾತನ್ನು ಹೇಳುತ್ತಾ, ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಸಾಕಷ್ಟು ಜನಪರ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ, ಈಗಿನ DK ಶಿವಕುಮಾರ್ ಸರ್ಕಾರ ನಿಮ್ಮ ಪರವಾಗಿ ಕೆಲಸ ಮಾಡ್ತಾಯಿದೆ. ಮುಂದೂ ಕೂಡ ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಇರುತ್ತೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳುತ್ತಾ, ಇವತ್ತೇನು ಪ್ರತಿಭಾ ಪುರಸ್ಕಾರದಲ್ಲಿ ಏನು ಭಾಗವಹಿಸುವಂಥ ಎಲ್ಲರಿಗೆ ನಿಮ್ಮ ಮುಂದಿನ ಶೈಕ್ಷಣಿಕ ದಾರಿ, ಮುಂದಿನ ನಿಮ್ಮ ಯುಗ ಒಳ್ಳೆಯದಾಗಲಿ. ನಿಮ್ಗೆ ಇನ್ನೂ ಮುಂದಿನ ಬಾರಿ ಹೆಚ್ಚು ಅಂಕಗಳನ್ನು ಪಡೆಯುವಂಥ ಆಗಲಿ, ಸರ್ಕಾರಿ ಸೀಟುಗಳಲ್ಲಿ ಸಿಗಲಿ, ಸರ್ಕಾರಿ ನೌಕರಿಗಳಿಗೆ ಕೂಡ ತಾವು ದೊರೆಯುವಂಥ ಅವಕಾಶಗಳು ಬರಲಿ ಅನ್ನೋದು ಹಾರೈಸುತ್ತಾ
ಈ ಕಾರ್ಯಕ್ರಮನೂ ಕೂಡ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಂಡಂಥ ಸೋಂಪೂರ್ ಅವರು, ಹಿರಿಯರಾದ JS ಪಾಟೀಲ್ ಅವರು ಮತ್ತು ಎಲ್ಲವರ ಸಹೋದರರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಅವಕಾಶ ಸಿಕ್ಕಾಗ ನಿಮ್ಮ ಭಾಗದಲ್ಲಿ ಖಂಡಿತವಾಗಿ ಬೇರೆ ವಿಚಾರವನ್ನು ಮಾತಾಡುವಂಥ ಪ್ರಯತ್ನ ಮಾಡ್ತು ಅಂತೇಳಿ ತಮಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತು ಮುಗಿಸೋ. ನಮಸ್ಕಾರ ಎಲ್ಲರಿಗೂ.